ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ಶುಕ್ರವಾರ, ನಮ್ಮ ಮನೆಗೆ ನಿನ್ನೆ ಗುರುವಾರ ಸಂತೆ ಇತ್ತು. ಅಲ್ಲಿಂದ ಹೋಗಿ 2 ಮೇಕೆ ತಂದಿದ್ದರು. ಮೇಕೆ ಪ್ರೈಸು ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಅಷ್ಟೊಂದು ಟೈಮ್ ಇಲ್ಲ, ಅದಕ್ಕೋಸ್ಕರ ನನಗೆ ಹೇಳೋಕ್ಕೂ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಹೇಳಿಲ್ಲ. ಮುಂದಿನ ವಿಡಿಯೋದಲ್ಲಿ ಬರೀ ಅದನ್ನೇ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಓಕೆನಾ. ಇವೆರಡು ಮೇಕೆನ ಗುರುವಾರ ನಮ್ಮ ಮಾವ ಹೋಗಿದ್ರು ಸಂತೆಗೆ ಅಂದ್ಬಿಟ್ಟು. ಗುರುವಾರ ಹೋಗಿ ಶುಕ್ರವಾರ ಬೆಳಗ್ಗೆ 10 ಗಂಟೆ 10:30ಗೆಲ್ಲ ಇಟ್ಕೊಂಬಂದರು 2 ಮೇಕೆ. ಒಂದು ವೈಟ್ ಮೇಕೆ ಮತ್ತು ಒಂದು ಕೆಂಚು ಕಲರು ಅಂತ ಹೇಳ್ತಾರೆ. ಆಮೇಲೆ ಅವೆರಡನ್ನೂ ಮೈ ತೊಳೆಯೋಣ ಅಂತ ತೊಳಿತಿದ್ರು. ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಏಕೆಂದರೆ ನಾವು ಯಾವುದೇ ಒಂದು ವಸ್ತುನಾಗಲಿ ಫಸ್ಟ್ ತಂದಿದ ತಕ್ಷಣ ತೊಳಿತೀವಿ. ಅದು ಏಕೆಂದರೆ ಒಳಗಡೆ ಬಿಟ್ಕೊಳ್ಳೋಕ್ಕಿಂತ ಮುಂಚೆ ತೊಳೆದು ಪೂಜೆ ಮಾಡಿ ಒಳಗಡೆ ಬಿಟ್ಕೊಳ್ಳೋದು ನಮ್ಮ ಪದ್ಧತಿ. ಅದಕ್ಕೋಸ್ಕರ ನಾವು ಆವಾಗಿಂದನೂ ಅದೇ ಥರನೇ ಮಾಡೋದು. ನಮ್ಮ ಮನೆಗೆ ದನ ತಂದರೂ ಅಷ್ಟೇ, ಮೇಕೆಗಳು ತಂದರೂ ಅಷ್ಟೇ, ಅವೆರಡು ತಂದ್ರೂ ಫಸ್ಟ್ ತೊಳೆದ್ಬಿಟ್ಟು ಆಮೇಲೆ ಒಳಗಡೆಗೆ ಬಿಟ್ಕೊತೀವಿ. ಮತ್ತು ದೇವ್ರ ಸಾಮಾನೆಲ್ಲ ನೆನ್ನೆನೇ ತೊಳೆದಿಕ್ಕಿದ್ದು ಗುರುವಾರ ನೈಟು. ಅದಕ್ಕೋಸ್ಕರ ಅಂತ ಅದಕ್ಕೆ ಬತ್ತಿ ಹಾಕಬೇಕಲ್ಲ ದೀಪಕ್ಕೆ, ಅದೆಲ್ಲ ಬತ್ತಿ ಎಲ್ಲ ಇರಲಿಲ್ಲ. ಅದಕ್ಕೆ ಬತ್ತಿ ಹಾಕೋಣ ಅಂದ್ಬಿಟ್ಟು ನಾವು ಮನೆಯಲ್ಲಿ ಹತ್ತಿ ಗಿಡ ಇತ್ತು ಅವಾಗ, ಅದನ್ನೆಲ್ಲ ಕೂಡಿಕ್ಕಿದ್ವಿ ಹತ್ತಿನ. ಅದೆಲ್ಲ ಇವಾಗ ಬೇಕಾಗುತ್ತೆ ಅಂದ್ಬಿಟ್ಟು ಹಾಗೆ ಮಡಗಿದ್ವಿ. ಆಮೇಲೆ ಒಂದು ಹಂಚಿ ಕಡ್ಡಿ ಎತ್ಕೊಂಡು ಈ ಥರ ನೋಡಿ ಮುಂದಕ್ಕೆ ಹಿಂಗೆ ಹೊಸಿತಾ ಹೋದರೆ ಬತ್ತಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಕೂಡ ಈ ಥರ ಹೊಸ್ಕೊಂಡೇ ಬತ್ತಿ ಮಾಡ್ಕೊಳ್ಳೋದು. ಮುಂಚೆ ಎಲ್ಲ ಮಾಡಿಟ್ಟಿರ್ತಿದ್ವಿ, ಇವಾಗ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇವಾಗ ಬತ್ತಿನ ಹೊಸಿತಾ ಇದ್ದೀವಿ. ನಾನು ಈ ಥರ ನೀಟಾಗಿ ಬೀಜ ಎಲ್ಲ ಇರುತ್ತಲ್ಲ ಅದರ ಒಳಗಡೆ ಅದನ್ನೆಲ್ಲ ಬಿಡಿಸಿ ನೀಟಾಗಿ ಈ ಥರ ಮಾಡಿ ಸಾಫ್ಟಾಗಿ ತೆಳ್ಳಗಿರಬೇಕು ಆ ಥರ ಮಾಡಿ ಕೊಡ್ತಾಯಿದ್ದೆ. ನಮ್ಮ ಅತ್ತೆ ಅದನ್ನು ಹೊಸಿಯೋಣ ಅಂತ ಹೊಸಿತಾ ಇದ್ದರು. ಏನು ಇಲ್ಲ ಅಂದ್ರೂ 6 ದೀಪಕ್ಕೆ ಅಂದರೆ 3 ದೀಪಕ್ಕೆ 6 ಬತ್ತಿ ಆದರೆ ಸಾಕಾಗುತ್ತೆ. ಒಂದೊಂದು ದೀಪಕ್ಕೆ 2 ಹಾಕ್ತೀವಿ, ಒಂದೊಂದು ಮಾತ್ರ ಹಾಕಬಾರ್ದು ಯಾವತ್ತೂ. ಅದಕ್ಕೋಸ್ಕರ ನಮ್ಮ ಮನೇಲಿ 2 ಹಾಕ್ತೀವಿ. ನಾನು ಈಗ ಕೂಡ 2 ಹಾಕಿ ಅಷ್ಟು ಮಾತ್ರ ಹೊಸ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟನ್ನು ಮಾತ್ರ ಹೊಸ್ಕೊಂಡ್ವಿ. ಇನ್ನೊಂದು 2 ಮಾತ್ರ ಎಕ್ಸ್ಟ್ರಾ ಹೊಸ್ತಿ ಇಕ್ಕಿದ್ವಿ. ಇನ್ನೊಂದು ಸತಿ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಹೊಸ್ಕೊಳ್ಳೋಣ ಬತ್ತಿನ ಅಂತ. ಇದನ್ನೇ ಕಿವಿಗೆ ಇಟ್ಕೊಳಕ್ಕಾಗಲ್ಲ, ಯಾಕೆಂದರೆ ಮನೆ ಬಿಡೋ ಗಿಡ ಆಗಿರೋದ್ರಿಂದ ಹುಳ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಕಿವಿಗೆಲ್ಲ ಇಟ್ಕೊಳ್ಳಲ್ಲ, ಅದಕ್ಕೆ ಬತ್ತಿಗೆ ಮಾತ್ರ ಅಂತಲೇ ಇಟ್ಟಿದ್ವಿ. ಇದೆಲ್ಲ ಆಯಿತು. ಆಮೇಲೆ ಕಳಶದ ಚೊಂಬು ಮತ್ತು ಅದನ್ನೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನೀಟಾಗಿ ರೆಡಿ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ಥರ ಕೈನ ತ್ಯಾವ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ನೀಟಾಗಿ ಹಿಂಗೆ ಹಚ್ಚಿ ಆಮೇಲೆ ಅದ್ರ ಮಧ್ಯದಲ್ಲಿ ಕುಂಕುಮನ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಳಶದ ಚೊಂಬು ಮತ್ತು ಅದೆಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಮಧ್ಯಾಹ್ನ ಆಗಿತ್ತು ಆಗಲೇ, ಇನ್ನೂ ಅಡುಗೆ ಮಾಡಬೇಕಾಗಿತ್ತು, ಅಡುಗೆ ಬೇರೆ ಬಾಕಿ ಇತ್ತು. ಅಷ್ಟರೊಳಗಡೆ ಈ ದೇವ್ರ ಸಾಮಾನು ಮಾಡಿಬಿಡೋಣ, ಮಕ್ಕಳೆಲ್ಲ ಮಲಗಿಸಿದ್ದೆ. ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ಇದನ್ನೆಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೆನ್ನೆನೇ ಕನಕಾಂಬ್ರ ಎಲ್ಲ ಬಿಡಿಸ್ಕೊಂಡು ನಮ್ಮ ಗಿಡದಲ್ಲಿ ಬಿಟ್ಟಿರೋದು ಮಲ್ಲಿಗೆ ಹೂವೆಲ್ಲ ಬಿಡಿಸ್ಕೊಂಡು ನೀಟಾಗಿ ಕಟ್ಬಿಟ್ಟು ಇಕ್ಕಿದ್ದೆ. ನೋಡಿ ಈ ಥರ ಎಲ್ಲ ನೀಟಾಗಿ ಅರಿಶಿನ ಹಿಂಗೆ ಸವರಿ ಆಮೇಲೆ ಅದಕ್ಕೆ ಮಧ್ಯದಲ್ಲಿ ಈ ಥರ ಇಡಬೇಕು. ಮುಂಚೆ ಇಕ್ಕೋಕ್ಕಿಂತ ಮುಂಚೆ ಫಸ್ಟೇ ದೇವ್ರ ಸಾಮಾನು ತೊಳಿತಿದ್ದಂಗೆ ಒಂದು ಕಾಟನ್ ಬಟ್ಟೆಯಲ್ಲಿ ಫಸ್ಟು ದೇವ್ರ ಸಾಮಾನೆಲ್ಲ ಹಿಂಗೆ ಅಂದರೆ ಸೀಟ್ಬಿಟ್ಟು ಇಟ್ಟರೆ ನೀರು ಅನ್ನೋದು ಅಂದರೆ ಕಲೆಗಳು ಆ ಥರ ಏನು ಚುಕ್ಕಿ ಥರ ಬರಲ್ಲ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಮತ್ತು ಇದನ್ನು ತೊಳೆಯೋದಕ್ಕೂ ಅಷ್ಟೇ ನಾನು ಪೀತಾಂಬರಿ ಯೂಸ್ ಮಾಡ್ತೀನಿ, ಯಾವುದೇ ರೀತಿ ಹುಣಸೆಹಣ್ಣು ಯಾವುದನ್ನು ಯೂಸ್ ಮಾಡಲ್ಲ. ಆಮೇಲೆ ಕಳಶದ ಚೊಂಬಿಗೆ ಕಳಶದ ಬಟ್ಲಿಗೆ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಆಮೇಲೆ ಅದನ್ನು ನೀಟಾಗಿ ಹಿಂಗೆ ಕೂರಿಸ್ಬೇಕು, ಏಕೆಂದರೆ ಅದು ಅಲ್ಲಾಡಿದ್ರೆ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ಅದಕ್ಕೆ ತುಂಬ ನೀರು ಹುಯ್ಬಾರ್ದು, ಏಕೆಂದರೆ ಆ ಎಲೆ ಮತ್ತು ನಾವು ನಮ್ಮ ಗಿಡದಲ್ಲೇ ಬಿಡುವಂತಹ ಪತ್ರೆನ ಇಕ್ತೀವಿ. ಅದಕ್ಕೋಸ್ಕರ ಅರ್ಧ ಮಾತ್ರ ಅಂದರೆ ಮುಕ್ಕಾಲಷ್ಟು ನೀರನ್ನ ನಾನು ಅದಕ್ಕೆ ಹುಯ್ತೀನಿ. ಆಮೇಲೆ ಬಳೆಗಳು ಇದೆಲ್ಲ ದೇವರಿಗೆ ಅಂತ ಕೊಟ್ಟಿರ್ತಾರೆ ನಮಗೆ. ದೇವಸ್ಥಾನಗಳಲ್ಲೆಲ್ಲ ಈ ಥರ ಬಳೆಗಳು ಹಸಿರು ಬಳೆಗಳು ಅಂತ ಕೊಡ್ತಾರೆ, ಅದೆಲ್ಲ ನಮ್ಗೆ ಆಗಲ್ವಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಕಳಶದ ಚೊಂಬಿಗೆ ಹಾಕೋಣ ಅಂತ ಹಾಕ್ತಾಯಿದ್ದೀವಿ. ನೋಡಿ ಇದೇ ದೊಡ್ಡ ಇದ್ರ ಪತ್ರೆ ಅಂತ, ಅಂದರೆ ಅದು ಕಗ್ಗರ್ಲೇನೋ ಯಾವುದೋ ಅಂತಾರೆ, ಆ ಥರ ಪತ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ದೇವ್ರ ಪೂಜೆಗೆ ಇಕ್ಕೋಕ್ಕೆ. ಮತ್ತು ಇಲ್ಲಿ ಕನಕಾಂಬ್ರ ಹೂವನ್ನ ಕಟ್ಟಿಕ್ಕಿದ್ನಲ್ಲ, ಒಂದು 2 ಮೊಳದಷ್ಟು ಆಗಿತ್ತು. ತೆಳ್ಳಗೆ ಕಟ್ಟಿದ್ದೆ, ಯಾಕೆಂದರೆ ಅಂದರೆ ದಿಂಡು ಕಟ್ಟಿರಲಿಲ್ಲ. ಯಾಕೆ ಅಂದರೆ ತುಂಬ ಮಂದಕ್ಕೆ ಕಟ್ಬಿಟ್ರೆ ಹೂವು ನಮಗೆಲ್ಲ ಮುಡ್ಕೊಳ್ಳೋದಕ್ಕೆ ಫೋಟೋಕ್ಕೆಲ್ಲ ಸಾಕಾಗಲ್ಲ ಅಂದ್ಬಿಟ್ಟು ಒಂದೊಂದೇ ಹಾಕಿನೇ ತೆಳ್ಳಗೆ ಕಟ್ಟಿದ್ದೆ. ಅಂದರೂ ಕೂಡ ಮಂದಕ್ಕೆ ಕಾಣಿಸ್ತಿತ್ತು ನಾನು ಆ ಥರ ಕಟ್ಟಿದ್ರುನು. ನೋಡಿ ನಾವು ಹೊಸ್ತಿದಂಥ ಬತ್ತಿಗಳು
ಗೆಡ್ಡೆಗಳ್ನ ನೀಟಾಗಿ ಈ ಥರ ಎರಡನ್ನೂ ಮಧ್ಯಕ್ಕೆ ಇಟ್ಕೊಂಡು ಅದನ್ನು ತಿರ್ಪ ಇರುತ್ತಲ್ಲ ಅದ್ರ ಮಧ್ಯೆ ದಾಸಿಂದ ತಗೊಂಡು ಈ ಥರ ಎಣ್ಣೆನ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಟ್ಟಿದ್ದೆ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿದ್ದೆ. ಅವರು ಎದ್ದು ಬಿಡ್ತಾರೆ ನನ್ನ ಮಕ್ಕಳು ಅಂತ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೆ. ಮತ್ತು ಇನ್ನೂ ಅಡುಗೆ ಬೇರೆ ಮಾಡಬೇಕಿತ್ತಲ್ಲ, ಇಬ್ಬರು ಕೂಡ ಮಾತಾಡಿಕೊಂಡು ಅದೇ ಥರ ಮಾಡ್ತಾಯಿದ್ವಿ. ಮತ್ತು ನಾವು ಇದಕ್ಕೆ ಅಂತೆಗೆ ಸಗಣಿ ಎಲ್ಲ ಹಾಕ್ತೀವಲ್ಲ, ಅದನ್ನು ಮತ್ತೆ ಅಲ್ಲಿಂದ ತಗೊಬರೋಣ ಅಂತ ಹೋಗಿದ್ರು ಸಗಣಿನ. ಅದನ್ನು ತಗೊಬರಲಿ, ಆಮೇಲೆ ಹೂವು ಎಲ್ಲ ಚುಚ್ಚೋದಕ್ಕೆ ತಗೊಬರಲಿ. ನೋಡಿ ಈ ಥರ ದೀಪಕ್ಕೆಲ್ಲ ರೆಡಿ ಮಾಡಿ ನೋಡಿ ಈ ಥರ ನೀಟಾಗಿ ಅರ್ಶಿನ ಆ ಕಡೆಯಿಂದ ಈ ಕಡೆಗೆ ಈ ಥರ ನೀಟಾಗಿ ಕೈಯಲ್ಲಿ ಹಿಂಗೆ ರೋಲ್ ಮಾಡಿ ಆಮೇಲೆ ಆ ಮಧ್ಯದಲ್ಲಿ ಕುಂಕುಮ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದಕ್ಕೂ ಇಡ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಇಷ್ಟಕ್ಕೆ ಮಾತ್ರ ಇಟ್ಟಿರೋದು ಮಾತ್ರ ತೋರಿಸಿದ್ದೀನಿ. ಮತ್ತು ಆ ಗಂಟೆಗೆ ಆಮೇಲೆ ಸ್ವಲ್ಪ ಇದಕ್ಕೆ ಬಟ್ಲು ಥರ ಇಕ್ಕಿದ್ದೀವಿ ನಮ್ಮ ಮನೇಲಿ, ಚೊಂಬು ಥರ ಚಿಕ್ಕದಾಗೆ. ಅದರೊಳಗಡಿಕೆ ಅಂದರೆ ಹರಕೆ ಕಾಸು ಮತ್ತು ಯಾವುದಾದ್ರೂ ಮಿಕ್ಕಿರೋ ಚೇಂಜ್ ಅದು ಇದು ಇದ್ದರೆ ಅದರೊಳಗಡಿಕೆ ನೋಡಿ ಇದೇನೆ ಅದರೊಳಗಡಿಕೆ ಹಾಕಿ ಮಡಗ್ತೀನಿ. ಅದನ್ನೆಲ್ಲ ನೀಟಾಗಿ ಈ ಥರ ಬೊಟ್ಟಿಕ್ಬಿಟ್ಟು ಇಕ್ಕಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಸಾಯಂಕಾಲ ಆಗೋಗಿತ್ತು ಆಗಲೇ. ಮತ್ತು ಕಟ್ಟಿರೋ ಹೂವು ಇತ್ತಲ್ಲ, ಮಲ್ಲಿಗೆ ಹೂವು, ಅದನ್ನೆಲ್ಲ ಮತ್ತು ಹೂವನ್ನೆಲ್ಲ ಕಟ್ಟಿದ್ದಿತ್ತಲ್ಲ ಅದನ್ನೆಲ್ಲ ಮುಡ್ಕೊಳ್ಳೋಣ ಅಂದ್ಬಿಟ್ಟು ಮುಡ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಯಾಕೆಂದರೆ ಕರೆಂಟ್ ಕೂಡ ಇರೋದಿಲ್ಲ ಸಾಯಂಕಾಲದ ಹೊತ್ತು, ಅದಕ್ಕೇ 5:30ಗೆ ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಯಾಕೆ ಅಂದರೆ ಇನ್ನೂ ಅಡುಗೆ ಎಲ್ಲ ಮಾಡಬೇಕಲ್ಲ, ಬೆಳಕಿದ್ದಂಗೆ ಅಡುಗೆ ಎಲ್ಲ ಮಾಡ್ಕೊಂಬಿಡ್ಬೇಕು. ಯಾಕೆಂದರೆ ಕರೆಂಟು ಇಲ್ಲಿ ಬರುತ್ತೆ, ಒಂದೊಂದು ಸರ್ತಿ ಬರುತ್ತೆ. ನಾನು ಅಡುಗೆ ಮಾಡಿದ್ದಾಗೆ ಬರುತ್ತೆ, ಅಡುಗೆ ಮಾಡಿಲ್ಲದೇ ಇದ್ದಾಗ ಬರೋದೇ ಇಲ್ಲ. ಅದಕ್ಕೆ ನಾನು ಮುಂಚೆಯೇ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ದೋಸೆಗೆ ಬೇರೆ ನೆನೆಸಿದ್ದೆ, ಅದನ್ನು ಮಧ್ಯಾಹ್ನನೇ 3:30ಗೆಲ್ಲ ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ. ಹಂಗಾಗಿ ಕರೆಂಟ್ ಬಂದರೂ ಪರವಾಗಿಲ್ಲ, ಬರಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹಂಗೆ ಪೂಜೆ ಮಾಡ್ತಾಯಿದ್ದೆ. ಇನ್ನೂ ಬೆಳಕಿತ್ತು ಅಂದರೆ ಮಳೆ ಜೋರು ಇದ್ದಿತ್ತಲ್ಲ, ಹಂಗಾಗಿ ಸ್ವಲ್ಪ ಕತ್ಲು ಥರ ಕಾಣಿಸ್ತಿತ್ತು. ಅದರಲ್ಲಿ ಬೇರೆ ನಮ್ಮದು ಸ್ವಲ್ಪ ಉಡ್ಡದು ಎಲ್ಲ ಕಿಟಕಿಗಳೆಲ್ಲ ಉಡ್ಡಂದಲ್ವಾ, ಅದಕ್ಕೋಸ್ಕರ ಅಲ್ಲಿ ಬೆಳಕು ಅಷ್ಟಾಗಿ ಕಾಣಿಸ್ತಿರ್ಲಿಲ್ಲ. ಆದರೂ ಕೂಡ ನಾನು